ಬಿಎಂಟಿಸಿ ಬಸ್ನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಗಿತ್ತು. ಆ ಜಗಳದಲ್ಲಿ ಸಾಕಷ್ಟು ಜನ ವಿಡಿಯೋ ಮಾಡ್ತಾ ನಿಂತ್ಕೊಂಡಿದ್ರು. ಪೊಲೀಸ್ ಪೇದೆ ಮಂಜುನಾಥ್ಗೆ ಹಿಗ್ಗಾಮುಗ್ಗಾ ತಳೆದಿರುವಂತಹ ಒಂದು ಘಟನೆ, ಆ ಘಟನೆಗೆ ಸಂಬಂಧಪಟ್ಟಿರುವಂತಹ ಸ್ಟೋರಿ. ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಯ ಜೊತೆ ಅಸಭ್ಯ ವರ್ತನೆ, ಪೊಲೀಸ್ ಪೇದೆ ಮಂಜುನಾಥ್ಗೆ ಹಿಗ್ಗಾಮುಗ್ಗಾ ಥಳಿತ. ಗಂಗಮ್ಮನ ಗುಡಿ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ. ಸಂಜಯ್ ನಗರ ಠಾಣೆ ಹೆಡ್ ಕಾನ್ಸ್ಟೇಬಲ್ ಥಳಿತಕ್ಕೆ ಒಳಗಾಗಿರುವಂತಹ ವ್ಯಕ್ತಿ. ಜಾಲಹಳ್ಳಿಗೆ ತೆರಳಲಿಕ್ಕೆ ಬಸ್ ಹತ್ತಿದ್ದಂಥ ಮಂಜುನಾಥ್ ಈ ವೇಳೆ ಮಹಿಳೆಯ ಜೊತೆಗೆ ಅಸಭ್ಯ ವರ್ತನೆಯನ್ನ ತೋರಿರುವಂತಹ ಆರೋಪ. ಕರೆ ಮಾಡಿ ಸಂಬಂಧಿಕರನ್ನ ಕರೆಸಿಕೊಂಡಿರುವಂತಹ ಮಹಿಳೆ, ಯುವಕರ ಗ್ಯಾಂಗ್ನಿಂದ ಪೊಲೀಸ್ ಪೇದೆಯ ಮೇಲೆ ಹಲ್ಲೆ. ಪೊಲೀಸಪ್ಪ ಸುಮ್ಮನೆ ಬಿಎಂಟಿಸಿ ಬಸ್ಸಿಗೆ ಹೋಗಿ ಮನೆಗೆ ಹೋಗಿ ಇಳ್ಕೊಳ್ಳೋದು ಬಿಟ್ಟು, ಹೆಂಡತಿ ಮಕ್ಕಳ ಜೊತೆ ಇರೋದು ಬಿಟ್ಟುಬಿಟ್ಟು, ಅದು ಬಿಟ್ಟು ಹೆಣ್ಣು ಮಕ್ಕಳ ಕೆಲಸಕ್ಕೆ, ಹೆಣ್ಣು ಮಕ್ಕಳ ಹತ್ತಿರಕ್ಕೆ ಹೋದರೆ ಇದೇ ಆಗುತ್ತೆ. ಬಿಎಂಟಿಸಿ ಬಸ್ನಲ್ಲಿ ಆಗಿರುವಂತಹ ಘಟನೆ ಇದು. ಮಹಿಳೆಯ ಜೊತೆಗೆ ಅಸಭ್ಯ ವರ್ತನೆ ತೋರಿದ್ದಾನೆ ಅನ್ನುವಂಥ ಒಂದು ಆರೋಪ. ಪೊಲೀಸ್ ಪೇದೆ ಮಂಜುನಾಥ್ಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಆ ಯುವತಿ ಏನು ಮಾಡಿದ್ದಾಳೆ, ಸಂಬಂಧಿಕರಿಂದ ಕರೆಸ್ಕೊಂಡಿದ್ದಾಳೆ. ನನ್ನ ಜೊತೆ ಈ ರೀತಿಯಾಗಿ ನೀನು ವರ್ತನೆ ಮಾಡಿದ್ದು ನನಗಿಷ್ಟ ಆಗಿಲ್ಲ ಅಂತ ಹೇಳಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಆ ದೃಶ್ಯಾವಳಿಯನ್ನು ತೋರಿಸ್ತಿದ್ವಿ, ಆದರೆ ಏನು ಮಾಡ್ತೀರಾ, ಹಿಗ್ಗಾಮುಗ್ಗಾ ಥಳಿಸಿದ್ದಲ್ವಾ, ಬ್ಲಡ್ ಇರ್ತವೆ, ಸುಮ್ಮನೆ ಯಾಕೆ ವೈಲೆನ್ಸ್ ಅಂತ ಬರಬೇಕು ಅಂತ ಹೇಳಿ ಬ್ಲರ್ ಹಾಕಿದ್ದೀವಿ, ನೋಡ್ತೀವಿ.